ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಈ ವಿಡಿಯೋದಲ್ಲಿ FDA, SDA, RRB 6 to 8 GPT, CET ಎಲ್ಲಿ ಕೇಳ್ತಕ್ಕಂಥ ಜನರಲ್ ಕನ್ನಡ, ಸಾಮಾನ್ಯ ಕನ್ನಡ ಪರೀಕ್ಷೆಯಲ್ಲಿ ಕೇಳ್ಬೋದಾದಂಥ ಸಂಭವನೀಯ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, FDA, SDA, RRB ಮತ್ತು 6 to 8 GPT, CET ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳು ನಮ್ಮ MNS ಅಕಾಡೆಮಿಯ ಪ್ಲೇಲಿಸ್ಟಲ್ಲಿ FDA ಜನರಲ್ ಕನ್ನಡ ಅನ್ನೋ ಪ್ಲೇಲಿಸ್ಟಲ್ಲಿದೆ. ಅದನ್ನು ನೀವು ನೋಡ್ಬೋದು ಅಂತ ಹೇಳ್ತಾ ನಾವು ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಈ ಕೆಳಗಿನ ಪದಗಳ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಒಂದನೇ ಪ್ರಶ್ನೆ ಅಲಂಕಾರ. ಈ ಅಲಂಕಾರ ಪದದ ವಿರುದ್ಧ ಪದಗಳನ್ನು ಬರಿಬೇಕಾಗುತ್ತೆ. ಅದು ಅಲಂಕಾರ ರಹಿತ, ಅಲಂಕಾರ ಸಹಿತ, ವಿಕಾರ ಮತ್ತು ನಿರಾಲಂಕಾರ ಅಂತ ಬರುತ್ತೆ. ಅಲಂಕಾರ ಅಂದರೆ ಮೇಕಪ್ ಮಾಡ್ಕೊಳೋದು ಅಂತ. ಅಲಂಕಾರ ರಹಿತ ಅನ್ನೋ ಪದನೂ ಬರುತ್ತೆ, ಆದರೆ ಪರ್ಟಿಕ್ಯುಲರ್ ಆಗಿ ಅದರ ವಿರುದ್ಧ ಪದ ನಾವು ತಗೊಳ್ಳೋದೇ ಆದರೆ ಅದು ನಿರಾಲಂಕಾರ ಆಗುತ್ತೆ. ನಿರಾಲಂಕಾರ. ಎರಡನೇ ಪ್ರಶ್ನೆ ಅಪಶಕುನ. ಇದರ ವಿರುದ್ಧ ಪದ. ಆಪ್ಷನ್ಸು ಶಕುನ, ಒಳ್ಳೆಯ ಕೆಲಸ, ಸಶಕುನ, ಶುಭ ಶಕುನ. ಅಪಶಕುನ ಅಂದರೆ ಕೆಟ್ಟದ್ದು ಅಂತ, ಕೆಟ್ಟದ್ದಾಗೋದು ಅಂತ. ಸೊ ಹಾಗಾಗಿ ಅದಕ್ಕೆ ವಿರುದ್ಧ ಪದ ಅಪಶಕುನ ಅಂದರೆ ಅದಕ್ಕೆ ಸರಿಯಾದ ಉತ್ತರ ಅಂದರೆ ಅದರ ವಿರುದ್ಧ ಪದ ಶುಭ ಶಕುನ ಆಗುತ್ತೆ. ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು, ಅವುಗಳ ಮುಂದೆ 4 ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ. ಅದರಲ್ಲಿ ಮೊದಲನೇ ಪ್ರಶ್ನೆ, ಅದರ ಮೂರನೇ ಪ್ರಶ್ನೆ ಒಂಟಿ ಕಾಲ ಮೇಲೆ ನಿಲ್ಲು. ಆಪ್ಷನ್ಸು ಶಿಕ್ಷೆಗೆ ಗುರಿಯಾಗು, ತುಂಟತನ ಮಾಡು, ತೀರಾ ಅವಸರಿಸು, ಸಿಟ್ಟಿಗೆ ಒಳಗಾಗು. ಒಂಟಿ ಕಾಲ ಮೇಲೆ ನಿಲ್ಲೋದು ಅಂದರೆ ಅರ್ಜೆಂಟ್ ಮಾಡೋದು ಅಂತ. ಹಾಗಾಗಿ ಒಂಟಿ ಕಾಲ ಮೇಲೆ ನಿಲ್ಲು ಅಂದರೆ ಇದಕ್ಕೆ ಸರಿಯಾದ ಉತ್ತರ ಸಿ, ತೀರಾ ಅವಸರಿಸು ಆಗುತ್ತೆ. ನಾಲ್ಕನೇ ಪ್ರಶ್ನೆ ಎಳೆ ನಿಂಬೆ. ಇದರ ನುಡಿಗಟ್ಟಿನ ಅರ್ಥ. ಆಪ್ಷನ್ಸು ಅನುಭವಿ, ಬಿ ಸುಂದರ, ಸಿ ಚಿಕ್ಕವ, ಡಿ ಅನಾನುಭವಿ. ಎಳೆ ನಿಂಬೆ ಅಂದರೆ ಅನುಭವ ಇಲ್ದವನು ಅಂತ ನಾವು ಹೇಳ್ತೀವಿ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಎಳೆ ನಿಂಬೆ ಅಂದರೆ ಅನಾನುಭವಿ ಆಗುತ್ತದೆ. ಐದನೇ ಪ್ರಶ್ನೆ ಎಂಜಲು ಕೈಯಲ್ಲಿ ಕಾಗೆ ಓಡಿಸದವ. ಆಪ್ಷನ್ಸು ಸೋಮಾರಿ, ಜಿಪುಣ, ಉದಾರಿ, ಶ್ರೀಮಂತ. ಎಂಜಲು ಕೈಯಲ್ಲಿ ಕಾಗೆನೂ ಓಡಿಸೋಲ್ಲ ಅಂದರೆ ಅರ್ಥ ಅವನು ತುಂಬ ಜಿಪುಣ ಅಂತ ಅರ್ಥ ಬರುತ್ತೆ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಬಿ ಜಿಪುಣ. ಐದನೇ ಪ್ರಶ್ನೆ ಭೂಮಿಗೆ ಭಾರ. ಆಪ್ಷನ್ಸು ತೂಕದ ಮನುಷ್ಯ, ಅತಿ ಭಾರದ ಮನುಷ್ಯ, ನಿಷ್ಪ್ರಯೋಜಕ, ಧನವಂತ. ಭೂಮಿಗೆ ಭಾರ ಅಂದರೆ ಏನೂ ಕೆಲಸ ಮಾಡದೇ ಇರತಕ್ಕಂಥ ವೇಸ್ಟ್ ಆದಂಥವನು ಅಂತ ಅರ್ಥ ಬರುತ್ತೆ. ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ನಿಷ್ಪ್ರಯೋಜಕ, ಸಿ ಆಪ್ಷನ್ಸು. ಏಳನೇ ಪ್ರಶ್ನೆ ಮಂಗಳ ಹಾಡು. ಆಪ್ಷನ್ಸು ಪ್ರಾರಂಭಿಸು, ಮುಕ್ತಾಯ ಮಾಡು, ಅಂತ್ಯ ಮಾಡದ, ಹಾಡನ್ನು ರಾಗವಾಗಿ ಹಾಡು. ಇದಕ್ಕೆ ಸರಿಯಾದ ಉತ್ತರ ಕೊನೆಯನ್ನು ಅಥವಾ ಕೊನೆಗೊಳಿಸು ಅಂತ ಅರ್ಥ ಆಗುತ್ತೆ. ಮಂಗಳ ಹಾಡು ಅಂದರೆ ಕೊನೆಗೊಳಿಸು ಅಂತ. ಹಾಗಾಗಿ ಆಪ್ಷನ್ನು ಇಲ್ಲಿ ಬಿ ಮುಕ್ತಾಯ ಮಾಡು ಅಂತ ಬರುತ್ತೆ. ಆದರೆ ಸ್ನೇಹಿತರೆ, ನಾವು ಈ ರೀತಿ ಆಪ್ಷನ್ ಇದ್ದಾಗ ಅಂತ್ಯ ಮಾಡದ ಅಂತ ಇದೆ. ಹಾಗಾಗಿ ನಾವು ಭಾಳ ಜನ ಏನು ಮಾಡಿಬಿಡ್ತೀವಿ, ಅಂತ್ಯ ಮಾಡು ಅಂತ ಇರ್ಬೋದು ಅಂತೇಳಿ ಆಪ್ಷನ್ ಸಿ ಅನ್ನೋದು ಹಾಕ್ಬಿಡ್ತೀವಿ. ಹಾಗಾಗಿ ನಾವು ವಾಕ್ಯವನ್ನು ಅಥವಾ ಪದವನ್ನು ಫುಲ್ಲಾಗಿ ನಾವು ಓದಿ 4 ಆಪ್ಷನ್ಸನ್ನು ಓದಿ ಸರಿಯಾದ ಆನ್ಸರನ್ನು ಚೂಸ್ ಮಾಡಬೇಕಾಗತ್ತೆ. ಎಂಟನೇ ಪ್ರಶ್ನೆ ರಾಜೇಂದ್ರ ಎಂಬುದು ಈ ಸಂಧಿ. ಸವರ್ಣ ದೀರ್ಘ ಸಂಧಿ, ಅನುನಾಸಿಕ ಸಂಧಿ, ಗುಣಸಂಧಿ, ಆದೇಶ ಸಂಧಿ. ರಾಜೇಂದ್ರ ಎಂಬ ಪದವನ್ನು ನಾವು ಬಿಡಿಸಿದಾಗ ರಾಜ ಪ್ಲಸ್ ಇಂದ್ರ ಇಸ್ ಈಕ್ವಲ್ ಟು ರಾಜೇಂದ್ರ ಅಂತ ಆಗುತ್ತೆ. ಅಂದರೆ ಪೂರ್ವ ಪದದಲ್ಲಿ ರಾಜ ಅಂದರೆ ಆ ಅನ್ನೋ ಸ್ವರ ಇದೆ. ಅದೇ ರೀತಿ ಉತ್ತರ ಪದದಲ್ಲಿ ಇಂದ್ರ ಅಂದರೆ ಈ ಅನ್ನೋ ಸ್ವರ ಇದೆ, ಮತ್ತು ಸಂಧಿ ಪದದಲ್ಲಿ ಎ ಅನ್ನೋ ಅಕ್ಷರ ಇದೆ, ಅಂದರೆ ಸ್ವರ ಇದೆ. ಹಾಗಾಗಿ ಆಕಾರಕ್ಕೆ ಈಕಾರ ಪರವಾದಾಗ ಸಂಧಿ ಪದದಲ್ಲಿ ಏಕಾರ ಬಂದಿರೋದರಿಂದ ಇದು ಗುಣ ಸಂಧಿ ಆಗುತ್ತೆ. ಅಂದರೆ ಆಕಾರಗಳಿಗೆ ಈಕಾರಗಳು ಪರವಾದರೆ ಏಕಾರ ಬರುತ್ತೆ. ಅದೇ ರೀತಿ ಉಕಾರಗಳು ಪರವಾದರೆ ಓಕಾರ, ಅದೇ ರೀತಿ ರೂಕಾರಕ್ಕೆ ಅರ್ಕಾರ ಆದೇಶವಾಗಿ ಬರುತ್ತೆ. ಇದನ್ನು ನಾವು ಗುಣಸಂಧಿ ಅಂತ ಕರಿತೀವಿ. ಇದಕ್ಕೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಮಹಾ ಪ್ಲಸ್ ಇಂದ್ರ ಮಹೇಂದ್ರ, ದೇವ ಪ್ಲಸ್ ಇಂದ್ರ ದೇವೇಂದ್ರ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ, ಸತ್ಯ ಪ್ಲಸ್ ಋಷಿ ಸತ್ಯಶ್ರೀ, ರಾಜ ಪ್ಲಸ್ ಋಷಿ ರಾಜಶ್ರೀ.
ಇನ್ನು ಮುಂತಾದವು ಎಲ್ಲವೂ ಸಹ ಗುಣಸಂಧಿಗೆ ಉದಾಹರಣೆ ಆಗಿರ್ತವೆ. 9ನೇ ಪ್ರಶ್ನೆ, ಕೋಲಾಟ ಇದು ಈ ಸಮಾಸಕ್ಕೆ ಉದಾಹರಣೆ. ದ್ವಂದ್ವ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ತತ್ಪುರುಷ ಸಮಾಸ. ಕೋಲಾಟ ಅದನ್ನು ವಿಗ್ರಹ ವಾಕ್ಯದಲ್ಲಿ ಬರೆದಾಗ ಅಂದರೆ ಬಿಡಿಸ್ಬರೆದಾಗ ಕೋಲುಗಳಿಂದ ಪ್ಲಸ್ ಆಟ ಅಂತ ಬರುತ್ತೆ. ಅಂದರೆ ಇದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿದೆ, ಪೂರ್ವ ಪದ ಏನಾಗಿದೆ ಅಂದರೆ ತೃತೀಯ ವಿಭಕ್ತಿ ಆಗಿದೆ. ಹಾಗಾಗಿ ಇದು ಒಂದು ತತ್ಪುರುಷ ಸಮಾಸ ಆಗಿದೆ. ಅಂದರೆ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದು ಪೂರ್ವ ಪದವು ನಾಮಪದ ಆಗಿದೆ ಮತ್ತು ತೃತೀಯ ವಿಭಕ್ತಿಯಿಂದ ಷಷ್ಠಿ ವಿಭಕ್ತಿ ಆ, ಸಪ್ತಮಿ ವಿಭಕ್ತಿ ಅಲ್ಲಿ ಪ್ರತ್ಯಯಾಂತಗಳಿಂದ ಇದು ಕೂಡಿರೋದ್ರಿಂದ ಇದು ತತ್ಪುರುಷ ಸಮಾಸ ಆಗುತ್ತೆ. ಇದಕ್ಕಿನ್ನೂ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ, ತಲೆಯಲ್ಲಿ ಪ್ಲಸ್ ನೋವು ತಲೆನೋವು, ದೇವರ ಪ್ಲಸ್ ಮಂದಿರ ದೇವಮಂದಿರ, ಸರ್ವರಲ್ಲಿ ಉತ್ತಮ ಸರ್ವೋತ್ತಮ, ಹೊಟ್ಟೆಯಲ್ಲಿ ನೋವು ಹೊಟ್ಟೆ ನೋವು, ಸುರರಲ್ಲಿ ಇಂದ್ರ ಸುರೇಂದ್ರ, ಪಶುಗಳ ಪ್ಲಸ್ ಪತಿ ಪಶುಪತಿ ಮುಂತಾದವೆಲ್ಲವೂ ಸಹ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗ್ತವೆ. 10ನೇ ಪ್ರಶ್ನೆ, ಕೈಮುಗಿ ಇದು ಯಾವ ಸಮಾಸ? ಕ್ರಿಯಾ ಸಮಾಸ, ಕರ್ಮಧಾರಯ ಸಮಾಸ, ಅಂಶಿ ಸಮಾಸ, ತತ್ಪುರುಷ ಸಮಾಸ. ಕೈಯನ್ನು ಪ್ಲಸ್ ಮುಗಿ ಕೈಮುಗಿ ಆಗುತ್ತೆ. ಅಂದರೆ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಇದ್ದು ಉತ್ತರ ಪದ ಕ್ರಿಯಾಪದ ಆಗಿರೋದ್ರಿಂದ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗುತ್ತೆ. ಇದಕ್ಕೆ ಇನ್ನೂ ಕೆಲವು ಉದಾಹರಣೆಗಳನ್ನು ನಾವು ನೋಡೋದಾದರೆ, ಕೈಯನ್ನು ಪ್ಲಸ್ ದಡವು ಕೈ ದಡವು, ಮೈಯನ್ನು ಪ್ಲಸ್ ತೊಳೆ ಮೈದೊಳೆ, ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಮುಂತಾದವು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗ್ತವೆ. 11ನೇ ಪ್ರಶ್ನೆ, ಬಟ್ಟ ಬಯಲು ಇದು ಒಂದು ಡ್ಯಾಶ್. ಮಾತಿಗೊಂದು ಗೀತು, ಅನುಕರಣ ವ್ಯಯ, ದ್ವಿರುಕ್ತಿ, ಜೋಡುನುಡಿ. ಇಲ್ಲಿ ನಾವು ಯಾವುದಾದ್ರೂ ಒಂದು ವಿಶೇಷ ಅರ್ಥವನ್ನು ಹೇಳುವಾಗ ಒಂದು ಪದವನ್ನು ಎರಡೆರಡು ಬಾರಿ ಬಳಸ್ತೀವಿ ನಾವು, ಅದನ್ನು ದ್ವಿರುಕ್ತಿ ಅಂತ ಕರಿತೀವಿ. ಉದಾಹರಣೆ, ಮೆಲ್ಲಗೆ ಪ್ಲಸ್ ಮೆಲ್ಲಗೆ ಮೆಲ್ಲ ಮೆಲ್ಲನೆ, ನಡುವೆ ಪ್ಲಸ್ ನಡುವೆ ನಟ ನಡುವೆ. ಅದೇ ರೀತಿ ಬಯಲು ಪ್ಲಸ್ ಬಯಲು ಬಟ್ಟ ಬಯಲು, ತುದಿ ಪ್ಲಸ್ ತುದಿ ತುತ್ತ ತುದಿ ಅಂತ ಬಳಸ್ತೀವಿ. ಇವೆಲ್ಲವೂ ಸಹ ದ್ವಿರುಕ್ತಿಗೆ ಉದಾಹರಣೆ ಆಗುತ್ತೆ. ಹಾಗಾಗಿ ಬಟ್ಟ ಬಯಲು ಅನ್ನೋದು ದ್ವಿರುಕ್ತಿ ಆಗಿರುತ್ತದೆ. ಹೊಗಳಿಕೆ ಇದು ಡ್ಯಾಶ್. ಕೃದಂತ ವ್ಯಯ, ಕೃದಂತ ಭಾವನಾಮ, ಕೃದಂತನಾಮ, ತದ್ದಿತಾಂತಗಳು. ಈ ಹೊಗಳಿಕೆ ಅನ್ನೋದು ಒಂದು ಕೃದಂತ ಭಾವನಾಮ ಆಗಿದೆ. ಅಂದರೆ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಸೇರಿ ಕೃದಂತ ಭಾವನಾಮಗಳಾಗ್ತವೆ. ಇಲ್ಲಿ ಎಲ್ಲ ಧಾತುಗಳ ಮೇಲೆ ಭಾವಾರ್ಥದಲ್ಲಿ ಉದು, ವಿಕೆ, ಈಕೆ ಎಂಬ ಪ್ರತ್ಯಯಗಳು ಬರ್ತವೆ. ಉದಾಹರಣೆ, ಹೊಗಳಿಕೆ, ಈಕೆ ಅನ್ನೋದು ಬರುತ್ತೆ ನೋಡಿ. ಇದು ಯಾವುದಪ್ಪ ಅಂದರೆ ಹೊಗಳುವುದರ ಭಾವ ಹೊಗಳಿಕೆ ಆಗುತ್ತೆ. ಇದಕ್ಕಿನ್ನೂ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ, ತಿನ್ನುವುದರ ಭಾವ ತಿನ್ನು, ನೆನೆಯುವುದರ ಭಾವ ನೆನಪು, ನೋಡುವುದರ ಭಾವ ನೋಟ, ನಗುವುದರ ಭಾವ ನಗೆ ಮುಂತಾದವು ಕೃದಂತ ಭಾವನಾಮಗಳು ಆಗ್ತವೆ. 13ನೇ ಪ್ರಶ್ನೆ, ಹೃದಯ ದೇಗುಲ ಇದು ಈ ಅಲಂಕಾರ. ಉಪಮಾಲಂಕಾರ, ರೂಪಕಾಲಂಕಾರ, ಶ್ಲೇಷಾಲಂಕಾರ, ಅರ್ಥ ನ್ಯಾಸಾಲಂಕಾರ. ಹೃದಯ ದೇಗುಲ ಅಂದರೆ ಹೃದಯವು ದೇಗುಲವೇ ಆಗಿದೆ ಅಂತ. ಅಂದರೆ ಹೃದಯ ದೇಗುಲದಂತಿದೆ ಅಂತ ಅಲ್ಲ, ಹೃದಯವೇ ದೇಗುಲ ಆಗಿದೆ ಅಂತ. ಇಲ್ಲಿ ಉಪಮೇಯ ಹೃದಯ, ಉಪಮಾನ ದೇಗುಲ. ಹಾಗಾಗಿ ಹೃದಯ ಮತ್ತು ದೇಗುಲ ಎರಡೂ ಅಭೇದ್ಯ ಅನ್ನೋ ಕಲ್ಪನೆ ಇಲ್ಲಿ ಮಾಡಿ ವರ್ಣಿಸಿರೋದ್ರಿಂದ ಇದು ರೂಪಕಲಂಕಾರ ಆಗುತ್ತೆ. ಉಪಮೇಯ ಉಪಮಾನಗಳೆರಡೂ ಒಂದು ಮತ್ತೊಂದು ಅಂತ ವರ್ಣಿಸ್ತಾರೆ. ಇಲ್ಲಿ ಹೃದಯವು ದೇಗುಲದಂತೆ ಇದೆ ಅಂತ ಏನಾದರೂ ಇದ್ದರೆ ಅದು ಉಪಮಾಲಂಕಾರ ಆಗೋದು. ಇಲ್ಲಿ ಉಪಮೇಯ ಮತ್ತು ಉಪಮಾನ ಎರಡೂ ಒಂದೇ ಅಂತ ಹೇಳಿರೋದ್ರಿಂದ ಇದು ಸರಿಯಾದ ಉತ್ತರ ಬಿ, ರೂಪಕಲಂಕಾರ ಆಗುತ್ತದೆ. 14ನೇ ಪ್ರಶ್ನೆ, ಉಭಯ ಚಕ್ರವರ್ತಿ ಎಂಬ ಬಿರುದು ಇವರಿಗಿತ್ತು. ಪಂಪ, ರನ್ನ, ಜನ್ನ, ಪೊನ್ನ. ಪಂಪನ ಬಿರುದು ಆದಿಕವಿ ಅಂತಾಗಿದ್ದರೆ ರನ್ನನನ್ನು ಶಕ್ತಿ ಕವಿ ಅಂತ ಕುವೆಂಪುರವರು ಕರೀತಾರೆ. ಇನ್ನು ಜನ್ನನನ್ನು ಅಭಿನವ ಶರ್ಮ ಅಂತ ಕರೀತಾರೆ. ಅದೇ ರೀತಿ ಪೊನ್ನನನ್ನು ಮೂರನೇ ಕೃಷ್ಣನಾದ, ಅಂದರೆ ಅವನ ಆಶ್ರಯದಾತನಾದ ಮೂರನೇ ಕೃಷ್ಣ, ಇವನಿಗೆ ಉಭಯ ಚಕ್ರವರ್ತಿ ಅನ್ನೋ ಬಿರುದನ್ನು ನೀಡ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಉಭಯ ಚಕ್ರವರ್ತಿ ಎನ್ನುವ ಬಿರುದು ಪೊನ್ನನಿಗೆ ಇತ್ತು. ಕಬ್ಬಿಗರ ಕಾವ್ಯ ಇದನ್ನು ಬರೆದವರು ಆಂಡಯ್ಯ, ಪೊನ್ನ, ರನ್ನ, ಪಂಪ. ಪೊನ್ನ ಕವಿ ಬರೆದಿರ್ತಕ್ಕಂಥ ನಾವು ಕೃತಿಗಳನ್ನು ನೋಡೋದಾದರೆ ಭುವನೈಕ್ಯ, ರಾಮಾಭ್ಯುದಯ, ಜಿನಾಕ್ಷರಮಾಲೆ, ಶಾಂತಿ ಪುರಾಣ ಅನ್ನೋ ಕೃತಿಗಳನ್ನು ಬರೆದ್ರೆ, ರನ್ನ ಗದಾಯುದ್ಧ ಮತ್ತು ಅಜಿತ ಪುರಾಣ ಅನ್ನೋ ಗ್ರಂಥಗಳನ್ನು ಬರೀತಾರೆ. ಇನ್ನು ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅನ್ನೋ ಗ್ರಂಥ ಬರೆಯೋದ್ರಿಂದ, ಇನ್ನು ಆಂಡಯ್ಯ ಕವಿ
ಕಬ್ಬಿಗರ ಕಾವ್ಯವನ್ನು ಬರೀತಾರೆ. ಇವರು ಕದಂಬರ ಅರಸ ಕಾಮದೇವನ ಆಶ್ರಯದಲ್ಲಿ ಇದ್ದಂಥವ್ರು. ಈ ಕಾವ್ಯಕ್ಕೆ ಮೊದಲು ಕಾಮನ ಗೆಲ್ಲಂ ಅಂತ ಇತ್ತು, ನಂತರ ಮದನ ವಿಜಯ ಅಂತ ಹೆಸರು ಬಂತು, ನಂತರ ಕೊನೆಯದಾಗಿ ಸೊಬಗಿನ ಸುಗ್ಗಿ ಅಂತ ಹೆಸರು ಕೊಟ್ಟು ಇದನ್ನು ನಂತರ ಕೊನೆಯದಾಗಿ ಕಬ್ಬಿಗರ ಕಾವ್ಯ ಅಂತ ಇದನ್ನು ಕರೆಯಲಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಗರ ಕಾವ್ಯ. ಇದನ್ನು ಬರೆದವರು ಆಂಡಯ್ಯ ಕವಿ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ್ದನ್ನು ಆಯ್ದು ಬರೆಯಿರಿ. 16ನೇದು ಭರತೇಶ ವೈಭವ, ಜೈಮಿನಿ ಭಾರತ, ತ್ರೈಲೋಕ ಶತಕ, ರತ್ನಾಕರೇಶ್ವರ ಶತಕ. ಇದರಲ್ಲಿ ಗುಂಪಿಗೆ ಸೇರೋದು ಅಂದರೆ ಭರತೇಶ ವೈಭವ, ತ್ರೈಲೋಕ ಶತಕ ಮತ್ತು ರತ್ನಾಕರೇಶ್ವರ ಶತಕ ಈ ಮೂರೂ ಕೃತಿಗಳನ್ನು ಬರೆದಂಥವರು ರತ್ನಾಕರ ವರ್ಣೆ ಆಗ್ತಾರೆ. ಇನ್ನು ಜೈಮಿನಿ ಭಾರತ ಅದನ್ನು ಬರೆದಂಥವರು ಲಕ್ಷ್ಮೀಶ ಕವಿ ಆಗಿರೋದ್ರಿಂದ ನಾವು ಜೈಮಿನಿ ಭಾರತವನ್ನು ತೆಗಿಬೇಕಾಗುತ್ತೆ. ಇಲ್ಲಿ ಪೂರ್ವ ಭಾರತವನ್ನು ಕುಮಾರವ್ಯಾಸ ಬರೆದ್ರೆ ಉತ್ತರ ಭಾರತವನ್ನು ತಿಮ್ಮಣ್ಣ ಕವಿ ಬರೆದ್ರು. ಅದೇ ರೀತಿ ಉತ್ತರೋತ್ತರ ಭಾರತವನ್ನು ಲಕ್ಷ್ಮೀಶ ಕವಿ ಇದರಲ್ಲಿ ಬರೆದಿದ್ದಾರೆ. ಇದು ವಾರ್ಧಕ ಷಟ್ಪದಿಯಲ್ಲಿ ಇದೆ. ಇದರ ಮೂಲ ಆಕರ ಗ್ರಂಥ ಅಂದರೆ ಸಂಸ್ಕೃತದ ಜೈಮಿನಿ ಭಾರತ ಆಗಿದೆ. ಇದು ಪಾಂಡವರ ಅಶ್ವಮೇಧ ಯಾಗದ ಕಥೆಯಾಗಿದೆ. ಇಲ್ಲಿ ಅರ್ಜುನ ನಾಯಕನಲ್ಲ, ಈ ಒಂದು ಏನು ಜೈಮಿನಿ ಭಾರತದಲ್ಲಿ ಕೃಷ್ಣ ನಾಯಕನಾಗಿದ್ದಾನೆ. ವೀರವೇ ಇದರ ಪ್ರಧಾನ ರಸ ಆಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಜೈಮಿನಿ ಭಾರತ ಅನ್ನೋದು ಈ ಗುಂಪಿಗೆ ಸೇರೋದಿಲ್ಲ. 17ನೇ ಪ್ರಶ್ನೆ, ಕೃಷ್ಣ, ಕಾಗೆ, ಕೋಗಿಲೆ, ಶಿವ ಇದರಲ್ಲಿ ಗುಂಪಿಗೆ ಸೇರೋದು ಯಾವುದು ಅನ್ನೋದನ್ನು ಬರೀಬೇಕಾಗುತ್ತೆ. ಕೃಷ್ಣನ ಸಮನಾರ್ಥಕ ಪದ ತಗೊಂಡ್ರೆ ಕಪ್ಪು ಬಣ್ಣ, ವಿಷ್ಣುವಿನ ಒಂದು ಅವತಾರ, ಕಾಗೆ, ಕೋಗಿಲೆ, ಒಂದು ಜಾತಿಯ ಜಿಂಕೆ, ಕಬ್ಬಿಣ ಅನ್ನೋ ನಾನಾ ಅರ್ಥಗಳು ಬರ್ತವೆ. ಆದರೆ ಶಿವ ಅನ್ನೋ ಅರ್ಥ ಬರೋದಿಲ್ಲ. ಹಾಗಾಗಿ ಇದರಲ್ಲಿ ನಾವು ಶಿವ ಅನ್ನೋ ಪದವನ್ನು ತೆಗಿಬೇಕಾಗತ್ತೆ. 18ನೇ ಪ್ರಶ್ನೆ, ಎ ಜೃಂಭ, ಬಿ ಚಿಂದಿ ಬಟ್ಟೆ, ಸಿ ಆಕಳಿಕೆ, ಡಿ ಅಧಿಕವಾಗಿ. ಈ ಜೃಂಭ ಅನ್ನುವುದು ಒಂದು ನಾಮಪದವಾಗಿದ್ದು ಇದು ಸಂಸ್ಕೃತದ ನಾಮಪದವಾಗಿದ್ದು ಜೃಂಭ ಅಂದರೆ ಆಕಳಿಕೆ, ಅಧಿಕವಾಗಿ, ಹೆಚ್ಚುವಿಕೆ ಅನ್ನೋ ನಾನಾ ಅರ್ಥಗಳು ಬರೋದರಿಂದ ಇಲ್ಲಿ ಚಿಂದಿ ಬಟ್ಟೆ ಅನ್ನುವುದು ಈ ಒಂದು ಗುಂಪಿಗೆ ಸೇರದ ಪದ ಆಗಿದೆ. 19ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಇದು. ಮಾಡಿದ್ದುಣ್ಣೋ ಮಹಾರಾಯ, ಮೂಕಜ್ಜಿಯ ಕನಸುಗಳು, ಚನ್ನಬಸವ ನಾಯಕ, ಡಿ ಇಜ್ಜೋಡು. ಈ ಮೂಕಜ್ಜಿಯ ಕನಸುಗಳನ್ನು ಶಿವರಾಮ ಕಾರಂತರು ಬರೆದ್ರೆ ಚನ್ನಬಸವ ನಾಯಕ ಇದನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೀತಾರೆ. ಇನ್ನು ಇಜ್ಜೋಡು ಅನ್ನೋದು ವಿಕ್ರು ಗೋಕಾಕ್ರವರ ಒಂದು ಕಾದಂಬರಿ ಆಗಿದೆ. ಹಾಗಾಗಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಇದು ಆಗಿದೆ. ಇದನ್ನು MS ಪುಟ್ಟಣ್ಣಯ್ಯನವರು ಬರೀತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಮಾಡಿದ್ದುಣ್ಣೋ ಮಹಾರಾಯ. ಇದು ಕನ್ನಡದ ಮೊಟ್ಟ ಮೊದಲ ಸಾಮಾಜಿಕ ಕಾದಂಬರಿ ಆಗಿದೆ. ಇನ್ನು ಈ ವಿಡಿಯೋದ ಕೊನೆಯ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಧಾರ್ಮಿಕ ಕಾವ್ಯ ಇದು. ಶಾಂತಿ ಪುರಾಣ, ಆದಿಪುರಾಣ, ಅಜಿತ ತೀರ್ಥಂಕರ ಪುರಾಣ, ರಾಮಚಂದ್ರ ಚರಿತ ಪುರಾಣ. ಈ ಶಾಂತಿ ಪುರಾಣವನ್ನು ಪೊನ್ನ ಕವಿ ಬರೆದ್ರೆ ಅಜಿತ ತೀರ್ಥಂಕರ ಪುರಾಣವನ್ನು ರನ್ನ ಕವಿ ಬರೀತಾರೆ. ಅದೇ ರೀತಿ ರಾಮಚಂದ್ರ ಚರಿತ ಪುರಾಣವನ್ನು ನಾಗಚಂದ್ರ ಬರೀತಾರೆ. ಹಾಗಾಗಿ ಇವ್ಯಾವು ಕನ್ನಡದ ಮೊಟ್ಟ ಮೊದಲ ಧಾರ್ಮಿಕ ಕಾವ್ಯ ಆಗೋದಿಲ್ಲ. ಆದಿಪುರಾಣ ಪಂಪ ಕವಿಯಿಂದ ರಚಿಸಲ್ಪಟ್ಟದ್ದು, ಅವರಿಗೆ ಆದಿಕವಿ ಅಂತ ಕರೀತಾರೆ. ಹಾಗಾಗಿ ಇದನ್ನು ಆದಿಪುರಾಣ ಅಂತ ಕರೀತಾರೆ. ಇದು ಜಿನಸೇನಾಚಾರ್ಯರ ಪೂರ್ವ ಪುರಾಣದ ಆಧಾರ ಗ್ರಂಥ ಇದಾಗಿದೆ. ಇದು 2 ಕಥೆಯ ಭಾಗವನ್ನು ಹೊಂದಿದೆ. ಮೊದಲನೇದು ತೀರ್ಥಂಕರ ಕಥೆ ಆದರೆ ಆದಿನಾಥನ ತೀರ್ಥಂಕರ ಕಥೆ ಆದರೆ ಚಕ್ರವರ್ತಿಯ ಕಥೆ ಆದರೆ ಭರತ ಚಕ್ರವರ್ತಿಯ ಕಥೆ 2ನೇ ಭಾಗ ಆಗಿದೆ. ಇಲ್ಲಿ ಆದಿನಾಥ 10 ಜನ್ಮಗಳಲ್ಲಿ ಮೋಹದ ಹಿಂದೆ ಹೊರಟು ಕೊನೆಯಲ್ಲಿ ಆದಿನಾಥನಾಗಿ ಜನಿಸಿ ಅಂತಿಮವಾಗಿ ನೀಲಾಂಜನೇಯ ನೃತ್ಯದ ಶೂನ್ಯತೆಯಿಂದ ವೈರಾಗ್ಯ ತಾಳ್ತಾನೆ. ಹಾಗಾಗಿ ಆದಿಪುರಾಣ ಕನ್ನಡದ ಮೊಟ್ಟ ಮೊದಲ ಧಾರ್ಮಿಕ ಕಾವ್ಯ ಆಗಿದೆ. ಇದು ಪಂಪ ಹೇಳಿದಂತೆ ಕಾವ್ಯಧರ್ಮ ಮತ್ತು ಧರ್ಮ ಇವುಗಳ ಸಮನ್ವಯ ಇದು ಆಗಿದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಸಲಹೆಗಳನ್ನು ನಮಗೆ ಕಾಮೆಂಟ್ ರೂಪದಲ್ಲಿ ನೀಡೋದು ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.